ಕುರುಬರಿಗೆ ST ಪಟ್ಟಿಗೆ ಸೇರಿಸಬೇಕು ಅನ್ನುವಂತಹ ಸರ್ಕಾರದ ಅಥವಾ ಸಿದ್ದರಾಮಯ್ಯ ಅವರ ಒಂದು ಉಮೇದೇನಿದೆ, ಇದು ಇಂದು ನಿನ್ನೆಯದ್ದಲ್ಲ. ಕುರುಬರು ST ಬಯಸ್ತಿರುವಂತಹ ವಿಚಾರ ಏನಿದೆ ಮತ್ತು ಆ ಬಗ್ಗೆ ಪದೇ ಪದೇ ಮುನ್ನೆಲೆಗೆ ಬರುವಂತಹ ಚರ್ಚೆ ಕೂಡ ಇವತ್ತು ನಿನ್ನೆದಲ್ಲ. ದುರಾದೃಷ್ಟವೋ ಅಥವಾ ವಾಸ್ತವವೋ ಗೊತ್ತಿಲ್ಲ. ಸ್ವಾತಂತ್ರ್ಯ ಬಂದಾಗಿನಿಂದ 1977ರ ತನಕ ಕೂಡ ST ಪ್ರವರ್ಗದಲ್ಲೇ ಇದ್ದಂತಹ ST ಪಟ್ಟಿಯಲ್ಲೇ ಇದ್ದಂತಹ ಕುರುಬರು 1977ರ ನಂತರ LJ ಹಾವನೂರು ವರದಿ ಆಧರಿಸಿ ಅವರನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರಿಸ್ತಾರೆ. ಅಷ್ಟೇ ಅಲ್ಲ, ಆ ಸಂದರ್ಭದಲ್ಲಿ ಕೆಲವು ಜಿಲ್ಲೆಗಳಲ್ಲಿನ ಒಂದಷ್ಟು ಕುರುಬ ಪಂಗಡಗಳಿಗೆ ಅಥವಾ ಬೆಡಗುಗಳಿಗೆ ಅವರೇನಂತಾರೋ ಅದು. ಯಾವ್ಯಾವ ಜಿಲ್ಲೆಗಳಲ್ಲಿ? ಬೀದರ್, ಕಲಬುರಗಿ, ಯಾದಗಿರಿ, ಮಡಿಕೇರಿ, ಕೊಡಗು, ಇಷ್ಟು ಕಡೆ ಇರುವಂತಹ ಗೊಂಡ, ಕಾಡು ಕುರುಬ, ಜೇನು ಕುರುಬ, ಇಂತಹ ಒಂದಷ್ಟು ಬುಡಕಟ್ಟು ಗುಣಲಕ್ಷಣಗಳಿರುವಂತಹ ಸಮುದಾಯಗಳನ್ನು, ಕುರುಬ ಸಮಾಜಕ್ಕೆ ಸೇರಿದ ಸಮುದಾಯಗಳನ್ನು STಯಲ್ಲೇ ಉಳಿಸ್ಕೋತಾರೆ. ಆದರೆ ಈಗ STಗೆ ಸೇರಿಸಬೇಕು ಅನ್ನುವಂತಹ ಸಿದ್ದರಾಮಯ್ಯ ಅವರ ಒಂದು ಉದ್ದೇಶ ಇರಬಹುದು ಅಥವಾ ಆ ಸಮಾಜ ಬಯಸಿದ್ದಿರಬಹುದು, ಬೇಡಿಕೆ ಇರಬಹುದು. ಯಾಕಂದರೆ ನಿರಂಜನಾನಂದಪುರಿ ಶ್ರೀಗಳು ಕೂಡ ಹೋರಾಟ ಮಾಡಿ, ಪಾದಯಾತ್ರೆ ಮಾಡಿ ಸಾಕಷ್ಟು ಒಂದು ಮೆಸೇಜನ್ನು ಕೊಟ್ಟಿದ್ರು ರಾಜಕೀಯವಾಗಿ. ನಾವು ಬೆಳೆತಿದ್ದೀವಿ, ನಮಗೂ ಅವಕಾಶ ಕೊಡಿ, ನಾವು STಗೆ ಸೇರಬೇಕು ಅನ್ನುವಂಥದ್ದನ್ನು ಒಂದಷ್ಟು ಕಾರಣಗಳನ್ನು ಕೊಟ್ಟು ಅವರು ಹೇಳಿದರು. ಆದರೆ ಸಿದ್ದರಾಮಯ್ಯ ಅವರು ನೇರವಾಗಿ ಈಗಲೂ ಹೇಳ್ತಿರುವಂಥದ್ದು, ನಾವು ಶಿಫಾರಸು ಮಾಡ್ತೀವಿ, ಕೇಂದ್ರ ಏನು ಮಾಡುತ್ತೋ ಗೊತ್ತಿಲ್ಲ. ಯಾಕಂದರೆ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗ ಅದನ್ನು ಸ್ವೀಕರಿಸಬಹುದು ಅಥವಾ ತಿರಸ್ಕರಿಸಬಹುದು. ಆದರೆ ಈ ಹಿಂದೆ ಕೂಡ 2014ರಲ್ಲಿ ಶಿಫಾರಸು ಮಾಡಿದರು ಇದೇ ಸಿದ್ದರಾಮಯ್ಯ ಅವರು. 2017 ಆಗಸ್ಟ್ 16ನೇ ತಾರೀಕು ಶಿಫಾರಸು ಮಾಡಿದರು STಗೆ ಸೇರಿಸಿ ಅಂತ ರಾಜ್ಯದಿಂದ ಕೇಂದ್ರಕ್ಕೆ. ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗ 2 ಸಲ ತಿರಸ್ಕರಿಸಿತ್ತು. ಕಾರಣಗಳೇನು ಕೊಟ್ಟಿತ್ತು? ಕುಲಶಾಸ್ತ್ರೀಯ ಅಧ್ಯಯನದ ದತ್ತಾಂಶಗಳು ಪೂರಕವಾಗಿಲ್ಲ ಅನ್ನೋದನ್ನು ಹೇಳಿತ್ತು. ಈಗಲೂ ಕೂಡ ಸಿದ್ದರಾಮಯ್ಯ ಅವರು ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದಾರೆ, ನಾವು ಕಳಿಸ್ತಿದ್ದೀವಿ, ನಿಮ್ಮ ಬೇಡಿಕೆ ಏನಿತ್ತು ನಾವು ಕಳಿಸ್ತಿದ್ದೀವಿ. ಇನ್ನೂ ಒಂದು ಬಹುಮುಖ್ಯ ವಿಚಾರ ಅಂದರೆ, ಇದೇ ಸಿದ್ದರಾಮಯ್ಯ ಅವರು 2021ರಲ್ಲಿ ಅವತ್ತಿನ BJP ಸರ್ಕಾರದಲ್ಲಿದ್ದಂತಹ ಪ್ರಭಾವಿ ಕುರುಬ ಸಮಾಜದ ನಾಯಕ KS ಈಶ್ವರಪ್ಪ ಅವರು ST ಮೀಸಲಾತಿ ಕೋರಿ ಬೃಹತ್ ಸಮಾವೇಶ ಮಾಡಿದಾಗ ಅದರಲ್ಲಿ ಭಾಗ್ಯ ಆಗಲಿಲ್ಲ. ಆದರೆ ಒಂದು ವಿಚಾರ ಹೇಳಿದ್ರು, RSS ಒಂದು ಷಡ್ಯಂತ್ರ ಮಾಡ್ತಿದೆ, ನನ್ನ ಸಮುದಾಯವನ್ನು ನನ್ನಿಂದ ಬೇರ್ಪಡಿಸುವಂತಹ ಒಂದು, ಯಾಕಂದರೆ ರಾಜಕೀಯವಾಗಿ ಬೇರೆ ಬೇರೆ ಲಾಭಗಳನ್ನು ಪಡೆಯೋದಕ್ಕೆ BJP RSS ಈ ಥರ ಮಾಡ್ತಿದೆ ಅನ್ನುವಂತಹ ಒಂದು ಟೀಕೆಯನ್ನು, ಆರೋಪವನ್ನು ಮಾಡಿದ್ರು. ಇದೆಲ್ಲವೂ ಒಂದು ಕಡೆ ಇಟ್ಟು ಈಗ ಯಾಕೆ ಇಂತಹ ಸಂದರ್ಭದಲ್ಲಿ ಈ ಚರ್ಚೆಗಳಾಗ್ತಿದೆ? 2026ರ ಜಾತಿ ಗಣತಿಯನ್ನು ಆಧರಿಸಿ 2026 ಅಥವಾ 27ಕ್ಕೆ ಕ್ಷೇತ್ರಗಳ ಪುನರ್ವಿಂಗಡಣೆ ಆಗುತ್ತೆ. ರಾಜ್ಯದಲ್ಲೂ ಕೂಡ, ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳಿವೆ. ಆ 224 ಕನಿಷ್ಠ 298ರಿಂದ 330+3 ತನಕ ಹೋಗಬಹುದು ಅನ್ನುವಂಥದ್ದು ಬಹುಪಾಲು ಜನ ಅಂದಾಜು ಮಾಡ್ತಿರುವಂತಹ ನಂಬರ್. ಆಗ ರಾಜ್ಯದಲ್ಲಿ ಈಗೇನು 224 ವಿಧಾನಸಭಾ ಕ್ಷೇತ್ರ ಇದೆ, ಆ ಸಂಖ್ಯೆ 298, ಸುಮಾರು 70+ ಆಗುತ್ತೆ. ಆ 70+ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಲಾಭ ಸಿಗಬಹುದು ನೋಡಿ. ಇಲ್ಲಿ ವಾಲ್ಮೀಕಿ ನಾಯಕ ಸಮಾಜ ಇರಬಹುದು. ಯಾಕಂದರೆ ಈ STಗೆ ಕುರುಬರನ್ನು ಸೇರಿಸಬೇಕು ಅನ್ನುವಂತಹ ಚರ್ಚೆ ಶುರುವಾದಾಗ ಬಹುದೊಡ್ಡ ವಿರೋಧ ವ್ಯಕ್ತವಾಗೋದು ಇದೇ ಸಮಾಜದಿಂದ. ಯಾಕಂದರೆ ಸುಮಾರು 52 ಜಾತಿಗಳು STಯಲ್ಲಿರುವಂಥದ್ದು ರಾಜ್ಯದ ಕ್ಯಾಟಗರಿಯಲ್ಲಿ. ಅಲ್ಲಿ 7.1% ಜನಸಂಖ್ಯೆ, ರಾಜ್ಯದ ಒಟ್ಟು ಜನಸಂಖ್ಯೆಗೆ ಲೆಕ್ಕ ಹಾಕಿದ್ರೆ ಹೆಚ್ಚು ಕಮ್ಮಿ 7.1% ಇರುವಂಥದ್ದು. ಮೊದಲು 3% ಏನೋ ಇತ್ತು, ಅದು 7.5% ಆಗಿರುವಂಥದ್ದು ಕಳೆದ BJP ಸರ್ಕಾರದಲ್ಲಿ, ಬಸವರಾಜ ಬೊಮ್ಮಾಯಿ ಅವರ ಸರ್ಕಾರದಲ್ಲಿ. ಆದರೆ ಇಲ್ಲಿ ಸುಮಾರು STಗೆ ರಾಜ್ಯದಲ್ಲಿ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ 15 ST ರಿಸರ್ವ್ಡ್ ಇದೆ, 2 ಲೋಕಸಭೆ ಕೂಡ ರಿಸರ್ವ್ಡ್ ಇದೆ. ಒಂದು ವೇಳೆ ಬಹುದೊಡ್ಡ ಕುರುಬ ಸಮಾಜ 47 ಲಕ್ಷನೋ 50 ಲಕ್ಷನೋ, ಯಾಕಂದರೆ ಅವರವ್ರ ರೀತಿಯಲ್ಲೇ ಹೇಳ್ತಿದ್ದಾರೆ, ಯಾಕಂದರೆ ಅಧಿಕೃತವಾದ ನಂಬರ್ ಇನ್ನೂ ಹೊರಗಡೆ ಬಂದಿಲ್ಲ, ಒಂದು 45 ಅಥವಾ 48 ಲಕ್ಷ ಅಂತ ಇಟ್ಕೊಳ್ಳೋಣ. 48 ಲಕ್ಷ ಕುರುಬ ಸಮಾಜ 2 ಏನ ಅತಿ ದೊಡ್ಡ
ಸಮಾಜ ಅಂದರೆ OBCಯ 2A ಕೆಟಗರಿಯಲ್ಲಿರುವಂತಹ ಅತಿ ದೊಡ್ಡ ಸಮಾಜ. ಯಾಕಂದರೆ ಇನ್ನು ಉಳಿದ ಎಲ್ಲರನ್ನೂ ಕೂಡ ನೀವು ಅದರಲ್ಲಿ ಈಡಿಗರು ತಗೋರಿ, ಅವ್ರದ್ದು ನಂಬರ್ನ ಒಂದು 25 ಲಕ್ಷಕ್ಕಿಂತ ಜಾಸ್ತಿ ತೋರಿಸಿಲ್ಲ ಇದುವರೆಗೂ ಕೂಡ. ವಾಸ್ತವ ಎಷ್ಟಿದೆಯೋ ಗೊತ್ತಿಲ್ಲ. ವಿಶ್ವಕರ್ಮ ಕೂಡ 5 ಲಕ್ಷ 8 ಲಕ್ಷ ಅಂತ ತೋರಿಸ್ತಿದ್ದಾರೆ. ನೀವು ಅಗಸ, ತಿಗಳ ಈ ಥರ ಧ್ವನಿನೇ ಇಲ್ಲದೆ ಇರುವಂತಹ ಸಮಾಜಗಳ ನಂಬರ್ಗಳನ್ನು ಹೇಳೋದೇ ಬೇಡ. ಆದರೆ 2A ಅಂದರೆ ಫಸ್ಟ್ 2 ಹೆಸರು ಬರುತ್ತೆ, ಒಂದು ಕುರುಬ ಮತ್ತು ಈಡಿಗ. ಕುರುಬ ಎಷ್ಟು? 48 ಲಕ್ಷ. ಈಡಿಗ ಎಷ್ಟು? ಒಂದು 15ರಿಂದ 20 ಲಕ್ಷ ಅನ್ನುವಂತಹ ಚರ್ಚೆಗಳಿದ್ದಾವೆ. ವಾಸ್ತವದಲ್ಲಿ ಎಷ್ಟಿದೆ ಗೊತ್ತಿಲ್ಲ. ಇಂತಹ ಅತಿ ದೊಡ್ಡ ಸಮಾಜ STಗೆ ಹೋದಾಗ ನಮ್ಮ ಮೀಸಲಾತಿ, ರಾಜಕೀಯ ಮೀಸಲಾತಿಗಳನ್ನು ಸೇರಿಸಿ ಅಲ್ಲಿರುವ ಸಮಾಜಗಳು ಆತಂಕ ವ್ಯಕ್ತಪಡಿಸ್ತವೆ. ಆ ಕಾರಣಕ್ಕೋಸ್ಕರ ವಿರೋಧ ವ್ಯಕ್ತ ಆಗಬಹುದು. ಒಂದು, ಇಲ್ಲಿ ಈಶ್ವರಪ್ಪ ಅವರು ರಾಜ್ಯದಲ್ಲಿ BJP ಇತ್ತು, ಅವತ್ತು ಕೇಂದ್ರದಲ್ಲಿ BJP ಇತ್ತು, ಅವತ್ತು ಮನಸ್ಸು ಮಾಡಿದ್ದಿದ್ದರೆ ಸಿದ್ದರಾಮಯ್ಯ ಅವರು ಕೂಡ ಜೊತೆಯಲ್ಲಿ ನಿಂತು ಸಪೋರ್ಟ್ ಮಾಡಿದ್ದರೆ STಗೆ ಹೇಗೋ ಮಾಡಿ ಸೇರಿಸಬಹುದಿತ್ತೇನೋ. ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ, ಅಲ್ಲಿ BJP ಇದೆ. ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗ ಏನು ಹೇಳುತ್ತೆ ಅದೇ ಆಗುತ್ತೆ. ಮೋದಿಯವರು ಹೇಳಿದ್ರು, ಕೇಂದ್ರ ಸರ್ಕಾರ ಹೇಳ್ತು ಅನ್ನುವಂಥದ್ದು ಮುಖ್ಯ ಆಗಲ್ಲ. ರಿಜೆಕ್ಟ್ ಆಗುತ್ತೆ ಅಷ್ಟೇ. ಇಲ್ಲಿ ಎಲ್ಲೋ ಒಂದು ಕಡೆ ಒಂದು STಯ ಆಸೆಯನ್ನು ತೋರಿಸಿ ಒಂದು ಸಮಾಜಕ್ಕೆ, ಕುರುಬ ಸಮಾಜಕ್ಕೆ ಮೂಗಿಗೆ ತುಪ್ಪ ಸವರುವ ಅಥವಾ ಬಾಡಿನ ವಾಸನೆಯನ್ನು ಕೊಡುವಂತಹ ಪ್ರಯತ್ನಗಳು ರಾಜಕೀಯವಾಗಿ ನಡೀತಿರಬಹುದೇ ವಿನಃ ಈ ಸಲ ಹಾಗೆ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಒಂದು ವೇಳೆ ಅದೇ ಆಗಂಗಿದ್ದಿದ್ರೆ 1977ರಲ್ಲಿ LG ಹಾವನೂರು ವರದಿಯ ಶಿಫಾರಸು ಬಂದಾಗಲೇ ಅವತ್ತಿನ ಸಮಾಜ ಎದ್ದು ನಿಂತು ಪ್ರಶ್ನಿಸಬಹುದಿತ್ತು, ವಿರೋಧಿಸಬಹುದಿತ್ತು. ಇಲ್ಲ, ನಮಗೆ ಇಷ್ಟು ವರ್ಷಗಳಿಂದ ಇದೆ, ನಮಗೆ ಕೊಡಬೇಕು ಅಂತ ಬಯಸಬಹುದಿತ್ತು. ಈಗ ಸಮಾಜ ಮತ್ತು ಯಾಕಂದರೆ ರಾಜಕೀಯ ಉನ್ನತಿ, ಸಾಮಾಜಿಕ ಉನ್ನತಿ, ಶೈಕ್ಷಣಿಕ ಉನ್ನತಿ, ಆರ್ಥಿಕ ಉನ್ನತಿ ಇಷ್ಟನ್ನು ಕೂಡ ಕನ್ಸಿಡರ್ ಮಾಡ್ತಾರೆ. ಜೊತೆಯಲ್ಲಿ ನಿಮಗೆ ಇದೇ ಕಾಡುಗೊಲ್ಲರನ್ನು STಗೆ ಸೇರಿಸಬೇಕು ಅಂತ ಶಿಫಾರಸು ಮಾಡಿ ಕಳಿಸಿದಾಗ ಒಂದು ಎಕ್ಸಾಂಪಲ್, ರಿಜೆಕ್ಟ್ ಆಗೋದಕ್ಕೆ ಏನು ಎಕ್ಸಾಂಪಲ್ ಕೊಡ್ತಾರೆ? ನೀವು ಹಿಂದೂ ದೇವತೆಗಳನ್ನು ಪೂಜಿಸ್ತಿದ್ರಿ, ಬುಡಕಟ್ಟು ಹಿಂದೂ ದೇವತೆಗಳನ್ನು ಪೂಜಿಸ್ತಿಲ್ಲ ಅನ್ನುವ ಕಾರಣಕ್ಕೆ, ಆ ಥರದ ಒಂದು ಟ್ರೈಬಲ್ ಕ್ಯಾರೆಕ್ಟರ್ ನಿಮ್ಮಲ್ಲಿಲ್ಲ ಅನ್ನೋ ಕಾರಣಕ್ಕೆ ಅವರ ಒಂದು ಪಟ್ಟಿಗೆ ಸೇರಿಸುವಂತಹ ಶಿಫಾರಸನ್ನು ರಿಜೆಕ್ಟ್ ಮಾಡಿತ್ತು. ಈಗ ಕುರುಬ ಸಮಾಜದಲ್ಲಿ ಎಲ್ಲರೂ ಬೀರಪ್ಪನ ಪೂಜೆ ಮಾಡ್ತಾರೆ, ನೋ ಡೌಟ್. ಆದರೆ ಇನ್ನುಳಿದಂತೆ ಯಾವ ಅಧ್ಯಯನ ಏನು ಕೊಟ್ಟಿರುತ್ತೆ, ಕುಲಶಾಸ್ತ್ರೀಯ ಅಧ್ಯಯನದ ದತ್ತಾಂಶಗಳೇನಿರ್ತವೆ ಇವೆಲ್ಲವನ್ನೂ ಕೂಡ ಬುಡಕಟ್ಟುಗಳ ಒಂದು ರಾಷ್ಟ್ರೀಯ ಆಯೋಗ ತುಂಬ ಸೂಕ್ಷ್ಮವಾಗಿ ಕಣ್ಣಾಡಿಸುತ್ತೆ. ಆಗ ರಾಜಕೀಯ ಉನ್ನತಿ ಎಲ್ಲಿಗೆ ಬಂದು ನಿಂತಿದ್ದಾರೆ? 2 ಸಲ ರಾಜ್ಯದ ಮುಖ್ಯಮಂತ್ರಿ ಆದರೂ, ಸುಮಾರು 10 ವರ್ಷಗಳ ಕಾಲ. ಕೆಟಗರಿ 2A ಇನ್ನೂ ಯಾರ್ಯಾರಿಗೆ ಅವಕಾಶ ಇದೆ? ಬಂಗಾರಪ್ಪ ಅವರು ಕೂಡ ಈಡಿಗ ಸಮಾಜದವರು, ಅವರು 1 ವರ್ಷ 2 ವರ್ಷ ಏನೋ ಆಗಿದ್ರು. ಉಳಿದವ್ರಿಗೆ ಯಾರಿಗೂ ಅವಕಾಶ ಸಿಕ್ಕಿದೆ? ಯಾರಿಗೂ ಸಿಕ್ಕಿಲ್ಲ. ST ಯಾರಾದರೂ ಇದುವರೆಗೂ ಆಗಿದ್ದಾರಾ? ಇಲ್ಲ. ಮತ್ತು ಆರ್ಥಿಕವಾಗಿ ಎಷ್ಟು ಬೆಳೆದಿದ್ದಾರೆ? ರಾಜ್ಯದ ಅತಿ ಶ್ರೀಮಂತ ಶಾಸಕರುಗಳ ಪಟ್ಟಿಯಲ್ಲಿ ಕುರುಬ ಸಮಾಜದವರು ಎಷ್ಟಿದ್ದಾರೆ, ವಾಲ್ಮೀಕಿ ನಾಯಕ ಸಮಾಜದವರು ಎಷ್ಟಿದ್ದಾರೆ, ಅಥವಾ ಈಡಿಗ ಸಮಾಜದವರು ಎಷ್ಟಿದ್ದಾರೆ, ಅಥವಾ ತಿಗಳ ಹೆಸರೇ ಹೇಳೋಕ್ಕಾಗಲ್ಲ, ಆಗಸ, ಸವಿತ ಸಮಾಜ. ಆದಾಗ್ಯೂ ಇಲ್ಲಿ STಗೆ ಸೇರಿಸಲೇಬೇಕು ಅನ್ನುವಂತಹ ಚರ್ಚೆ ಆದರೆ ನೋಡಿ, ಇಲ್ಲಿ ಯಾಕಂದರೆ ನಾನು ನಿಮಗೆ ಮಧ್ಯದಲ್ಲಿ ಒಂದು ವಿಚಾರ ಹೇಳಿದೆ, ರಾಜ್ಯದಲ್ಲಿ 298 ತನಕ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಾಗತ್ತೆ ಗಣನೀಯವಾಗಿ ಕ್ಷೇತ್ರ ಪುನರ್ವಿಂಗಡಣೆ ಆದರೆ. ಈಗ ಬೆಳೆದಂತಹ ಸಮಾಜಗಳು ಎಷ್ಟೆಷ್ಟೋ ಇದ್ದಾವೆ, ಕನಿಷ್ಠ 40 ಶಾಸಕರು ಗೆಲ್ಲುವಂತಹ ಸಮಾಜಗಳಿದ್ದಾವೆ. OBCಯಲ್ಲಿ 2 ಸಮಾಜ, ಕನಿಷ್ಠ 8ರಿಂದ 10, ಒಂದು ಕುರುಬ ಮತ್ತು ಈಡಿಗ. ಇನ್ನು ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಗೆದ್ದು ಬರುವಂಥವರು, ಅದರಲ್ಲೂ ಕೂಡ ನೋಡಿ STಯಲ್ಲಿ 52 ಸಮಾಜಗಳಿದ್ದರೂ ಕೂಡ, ಜಾತಿಗಳಿದ್ದರೂ ಕೂಡ ಕೇವಲ 1 ಸಮಾಜ ಅಥವಾ 2 ಸಮಾಜದವರು ಮಾತ್ರ ಪದೇ ಗೆದ್ದು ಬರ್ತಾ ಇದ್ದಾರೆ. ಇನ್ನುಳಿದವರಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕೇ ಇಲ್ಲ. OBCಲೂ ಕೂಡ ನಿಮಗೆ ಒಪ್ಪಾರ 1-2 ಅಗಸ ಶಾಸಕರಿದ್ದಾರ, ಸವಿತ ಸಮಾಜದ ಶಾಸಕರಿದ್ದಾರೆ, ಅವ್ರಿಗೆ ಅವಕಾಶಗಳು ಸಿಕ್ಕಿದಾವ, ಅವ್ರು ಯಾಕೆ ಗೆಲ್ತಿಲ್ಲ? ಸ್ಟ್ರೆಂತ್ ಅಂದರೆ ಅವರು ಎಷ್ಟು ಜನಸಂಖ್ಯೆ ಇದ್ದಾರೆ ಅದರ ಆಧಾರದ ಮೇಲೆ ಅವರು ಗೆಲ್ತಿರಬಹುದು. ಜಾತಿಯ ಬಲದಿಂದ, ಹಣದ ಬಲದಿಂದ, ಪ್ರಭಾವಗಳಿಂದ. ಇಂತಹ ರಾಜಕೀಯ ಪ್ರಾತಿನಿಧ್ಯವನ್ನೂ ಕೂಡ ಪರಿಗಣಿಸಿ STಗೆ ಇಂತಿಂಥ ಸಮಾಜಗಳನ್ನು ಸೇರಿಸಬೇಕು ಅನ್ನುವಂತಹ ಚರ್ಚೆ ನಡೆದರೆ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗ ಇವೆಲ್ಲವನ್ನೂ ಕೂಡ ಸೂಕ್ಷ್ಮವಾಗಿ ಅವಲೋಕಿಸುತ್ತದೆ. ಆದಾಗ್ಯೂ ಈ ಹಿಂದೆ ಈಶ್ವರಪ್ಪ ಅವರ ಮೂಲಕ BJP ಸರ್ಕಾರ ಮೂಗಿಗೆ ತುಪ್ಪ ಸವರುವ ಅಥವಾ ಬಾಡಿನ ವಾಸನೆಯನ್ನು ತೋರಿಸುವ ಪ್ರಯತ್ನ ಮಾಡಿತ್ತು.
ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಅಂಥದ್ದೇ ಪ್ರಯತ್ನಗಳನ್ನು ಮಾಡ್ತಿರಬಹುದು. ಆದಾಗ್ಯೂ ಇನ್ನೂ ಒಂದು ಆರೋಪ ಬರಬಹುದು, ಒಂದು ವೇಳೆ ನಾವು ಶಿಫಾರಸು ಮಾಡಿದ್ವಪ್ಪ BJP ಮಾಡಿಕೊಡ್ಲಿಲ್ಲ, ನಾವೇನು ಮಾಡೋದು? ಹೀಗೆ ಒಂದು ಸಮಾಜಕ್ಕೆ ಬಹುದೊಡ್ಡ ಆಶೆಯನ್ನು ಹುಟ್ಟಿಸಿ ಆ ಸಮಾಜಕ್ಕೆ ತಾರ್ಕಿಕವಾಗಿ ಇಲ್ಲಪ್ಪ ಖಚಿತವಾಗಿ ಕೊಡಿಸ್ತೀವಿ ಅನ್ನುವಂತಹ ಬದ್ಧತೆಯಿಂದ ಮುಂದೆ ಹೆಜ್ಜೆ ಇಟ್ಟರೆ ನಿಜಕ್ಕೂ ST ಪಟ್ಟಿಗೆ ಕುರುಬರನ್ನು ಸೇರಿಸಬಹುದು. ಅಷ್ಟೇ ಅಲ್ಲ, ಈಗೇನು ಮೀಸಲಾತಿ ಪ್ರಮಾಣ ಇದೆ ಆ ಮೀಸಲಾತಿಯನ್ನು ಹೆಚ್ಚಿಸ್ಕೊಳ್ತಾರೆ. ST ಸಮಾಜದ ಮೀಸಲಾತಿ 7.5% ಇದೆ. 48 ಲಕ್ಷ ಸರಿಸುಮಾರು ಕುರುಬ ಸಮಾಜವನ್ನು STಗೆ ಸೇರಿಸಿದ್ರೆ ಅದಕ್ಕೆ ಪೂರಕವಾದಂತಹ ಮೀಸಲಾತಿ ಪ್ರಮಾಣವನ್ನು 2Aನಲ್ಲಿರುವಂತಹ 15%ಇಂದ ತೆಗೆದುಕೊಡ್ಬೇಕಾಗತ್ತೆ. ಅಲ್ಲಿ 102 ಜಾತಿ ಇದ್ದಾವೆ 2Aನಲ್ಲಿ. ಕುರುಬರು ಹೋದ್ರು ಅಂದ ಕೂಡಲೇ 15%ಅಲ್ಲಿ 9% ಕಿತ್ತು ಈ ಕಡೆ ಕೊಟ್ಟರೆ ಇನ್ನುಳಿದ 5%ಅನ್ನು 101 ಜಾತಿಗಳು ಯಾವ ರೀತಿ ಹಂಚ್ಕೊಂಡು ಸಂಭ್ರಮಿಸಬೇಕಾಗತ್ತೆ ಅಂಥದ್ದು ಕೂಡ ಚರ್ಚೆ ಆಗುತ್ತೆ. ವಿರೋಧಗಳು ಅತ್ಯಂತ ಸೂಕ್ಷ್ಮವಾದಂತಹ ವಿಚಾರ. ಸಾಮಾಜಿಕ ಸ್ವಾಸ್ಥ್ಯ ಮತ್ತು ರಾಜಕೀಯ ಸ್ವಾಸ್ಥ್ಯ ಮುಂದಿನ ದಿನಮಾನಗಳಲ್ಲಿ ಹೇಗಿರಬೇಕು ಹೇಗಿರಬಾರ್ದು ಅನ್ನುವಂಥದ್ದು ಕದಡುತ್ತೆ. ಒಂದು ಅಂದುಕೊಂಡಂತೆ ST ಸಮಾಜಕ್ಕೆ ಸೇರಿದ್ರೂ ಕೂಡ ಒಂದಷ್ಟು ವಿರೋಧಗಳು ಅಥವಾ ಭಿನ್ನಾಭಿಪ್ರಾಯಗಳು ಅದನ್ನು ಬಗೆಹರಿಸೋದ್ರಿಂದ ಸರ್ಕಾರದ ಬಹುದೊಡ್ಡ ಹೊಣೆಗಾರಿಕೆ ಆಗಿರುತ್ತೆ. ಅದರಲ್ಲೂ ಮುಖ್ಯವಾಗಿ ಸಾಮಾಜಿಕ ನ್ಯಾಯದ ಪ್ರತಿಪಾದನೆ ಮಾಡ್ತೀನಿ ಅನ್ನುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅದನ್ನು ಮಾಡಬೇಕಾಗತ್ತೆ. ಇದನ್ನು ಮೀರಿ ಇನ್ನು ಈ ಕಡೆ ಇಲ್ಲಿಂದ 101 ಜಾತಿಗಳಿಗೆ 4% 6% ಉಳಿಸಿ ಉಳಿದ 15%ಅಲ್ಲಿ ಎಲ್ಲವನ್ನೂ ತೆಗೆದು STಗೆ ಸೇರಿಸಿದ್ರೆ ಇವರ ಸ್ಥಿತಿ ಏನು? ಇವ್ರಿಗೇನು ಸಿಗುತ್ತೆ? 2Aನ ಅತಿ ದೊಡ್ಡ ಅಣ್ಣ ಅದು ಕುರುಬ ಸಮಾಜ ಅನ್ನೋದಾದರೆ ಅವರನ್ನೇ STಗೆ ಸೇರಿಸ್ತಿದ್ದಾರೆ ಅನ್ನೋದಾದರೆ ಉಳಿದವರು ಕೇಳ್ತಾರೆ. ಈಡಿಗರು ಅಲ್ಲೇ ಉಳಿಬಹುದು, ವಿಶ್ವಕರ್ಮ 2Aನಲ್ಲೇ ಉಳಿಬಹುದು. ಆದರೆ ಅವ್ರಿಗಿಂತ ಹಿಂದೆ ಇರುವಂತಹ ಸವಿತ ಸಮಾಜ ಸೇರಿದಂತೆ ಒಂದಷ್ಟು ಸಮಾಜಗಳು ಅವಕ್ಕೆ ನಿಜಕ್ಕೂ ಬೇಕಿದೆ ಆ ಒಂದು ಮೀಸಲಾತಿ. ಅವರು ಕೂಡ ಕೇಳ್ತಾರೆ. ಆದರೆ ಒಬ್ಬ ಹಿರಿಯಣ್ಣ ಯಾವ ರೀತಿ ಇದನ್ನು ನಿಭಾಯಿಸಬಹುದು? ಸಾಮಾಜಿಕ ನ್ಯಾಯವನ್ನು ಪ್ರತಿಪಾದನೆ ಮಾಡುವಂತಹ ಸಿದ್ದರಾಮಯ್ಯ ಅವರು ಒಂದು ಸಮ ಪ್ರಮಾಣದಲ್ಲಿ ಭಿನ್ನಾಭಿಪ್ರಾಯಗಳನ್ನೆಲ್ಲ ಬಗೆಹರಿಸಿ ಎಲ್ಲ ಸಮಾಜಗಳಿಗೂ ನ್ಯಾಯವನ್ನು ಕೊಡುವಂತಹ ನಿಟ್ಟಿನಲ್ಲಿ ಹೆಜ್ಜೆ ಇಡಬೇಕಾಗತ್ತೆ. ಇದು ತುಂಬ ಅಂದರೆ ಒಂದು ಕೆಡವದ ರೇಟಿಗೆ ಇಡೀ ಬಿಲ್ಡಿಂಗ್ ಬೀಳುತ್ತೆ ಅನ್ನೋ ಥರ. ಯಾಕಂದರೆ ಅಹಿಂದ ಅಂತ ಸಿದ್ಧಾಂತವನ್ನು ಹೇಳ್ಕೊಂಬಂದರು. ಆಯಿತು, ಅಹಿಂದ ಸಿದ್ಧಾಂತ ಅಲ್ಪಸಂಖ್ಯಾತರಿಗೆ ನಿಮಗೆ ಲಡಾಖ್, ಜಮ್ಮು ಕಾಶ್ಮೀರ್, ಲಕ್ಷದ್ವೀಪ ಸೇರಿದಂತೆ ಒಂದಷ್ಟು ರಾಜ್ಯಗಳಲ್ಲಿ, ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮುಸಲ್ಮಾನರ ಕೆಲವು ಪಂಗಡವನ್ನು STಗೆ ಸೇರಿಸಿದ್ದಾರೆ. ರಾಜ್ಯದಲ್ಲೂ ಕೆಲವರು ಅದನ್ನು ಬಯಸಿದ್ರೆ ಒಂದು ವೇಳೆ. ಎರಡನೇದು, ದಲಿತ ಸಮಾಜಕ್ಕೆ ಒಳ ಮೀಸಲಾತಿಯನ್ನು ಮಾಡಿಕೊಟ್ಟಿದ್ದಾರೆ. ST ಸಮಾಜಕ್ಕೆ ಒಳ ಮೀಸಲಾತಿ ಆಗತ್ತೆ. ಹಾಗೆ OBCಗೆ ಮಾಡಬೇಕಾಗತ್ತೆ. ಯಾಕಂದರೆ ಅವರನ್ನು STಗೆ ತೆಗೆದ್ರೆ, ಕುರುಬರನ್ನು STಗೆ ತೊಗೊಂಡೋದ್ರೆ ಇನ್ನು ಉಳಿದವ್ರಿಗೆ ಅನ್ಯಾಯ ಆಗುತ್ತೆ. ಕೇವಲ ಯಾರು ಬಿಲ್ಲ ಈಡಿಗರು ತಿನ್ಕೊಂಡ್ರೆ ಅಥವಾ ವಿಶ್ವಕರ್ಮದವ್ರು ತಿನ್ಕೊಂಡ್ರೆ ಉಳಿದವ್ರಿಗೆ ಏನು ನ್ಯಾಯ ಸಿಗುತ್ತೆ? 199 ಜಾತಿಗಳಿಗೆ. ಈ ಎಲ್ಲ ಅಂಶಗಳನ್ನು ಮುಂದಿಟ್ಟುಕೊಂಡು ನೋಡಿದಾಗ ಎಲ್ಲ ಒಂದು ಕಡೆ ಸುಮ್ಮನೆ ಆಸೆ ಹುಟ್ಟಿಸಿದ್ದಾರೆ. ಇದು ಸುಲಭ ಅಲ್ಲ. ಆದರೆ ಒಂದು ರಾಜಕೀಯ ಬದ್ಧತೆ ಅಹಿಂದ ಅನ್ನುವಂಥದ್ದೇನಿತ್ತು, ಆ ಅಹಿಂದ ಕೂಡ ಈ ನಡೆಯನ್ನು, ಅದರ ಗಟ್ಟಿತನ, ಅದರ ಒಂದು ಒಬ್ಬಟ್ಟುತನ ಎಲ್ಲವೂ ಕೂಡ ಈ ನಡೆಯಿಂದ ಇಲ್ಲ ಬ್ರೇಕ್ ಆಗುತ್ತೆ ಅಥವಾ ಇನ್ನಷ್ಟು ಗಟ್ಟಿಯಾಗತ್ತೆ. ಸಿದ್ದರಾಮಯ್ಯ ಅವರ ನಡೆ ಹೇಗಿರುತ್ತೆ, ಅವರ ಸಾಮಾಜಿಕ ನ್ಯಾಯದ ಹಂಚಿಕೆ ಹೇಗಿರುತ್ತೆ, ಭಿನ್ನಾಭಿಪ್ರಾಯಗಳನ್ನು ಬಗೆಹರಿಸುವಂತಹ ಪ್ರಯತ್ನಗಳನ್ನು ಹೇಗೆ ಮಾಡ್ತಾರೆ, ಅದರ ಮೇಲೆ ಅಹಿಂದ ಕೂಡ ಮುಂದೆ ಉಳಿಯುತ್ತೆ. ಇಲ್ಲಾಂದರೆ ಅದಕ್ಕೂ ಕೂಡ ದೊಡ್ಡ ಕಲ್ಲು ಬೀಳುತ್ತೆ. ಯಾಕಂದರೆ ಈಗ ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಒಂದಷ್ಟು ನಾಯಕರು ಮಾತಾಡಲೇಬೇಕಾಗತ್ತೆ. ಸ್ವಾಮೀಜಿಗಳನ್ನು ಮುಂದೆ ಬಿಟ್ಟು ಮಾತಾಡಿಸುವಂಥದ್ದು ಸೆಕೆಂಡ್. ಆದರೆ ವಾಸ್ತವ ಅವ್ರಿಗೆ ಗೊತ್ತಿರುತ್ತೆ ರಾಜಕಾರಣಿಗಳಿಗೆ, ಇಲ್ಲಪ್ಪ ಇದು ಆಗಲ್ಲ ಅಂತ ನಮಗೆ ಗೊತ್ತು, ನಾವ್ಯಾಕೆ ಮಾತಾಡೋಣ ಅಂತ ಸೈಲೆಂಟಾಗಿರ್ತಾರೆ. ಆದರೆ ನಿಜವಾದ ಆಶೆಗಣ್ಣಿನಿಂದ ನೋಡುವಂತಹ ಶ್ರೀಸಾಮಾನ್ಯ, ಆ ಸಮಾಜಗಳಲ್ಲಿನ ಅಮಾಯಕ ಅಥವಾ ಕೆಲ ವಿದ್ಯಾವಂತರು ಇದನ್ನು ಯಾವ ರೀತಿ ಅರಗಿಸ್ಕೊಳ್ಬಹುದು? ಒಂದು ರಾಜಕೀಯ ದ್ವೇಷ, ಸಾಮಾಜಿಕ ಅಂತರಗಳು ಹೆಚ್ಚಾಗ್ತವೆ. ತುಂಬ ಸೂಕ್ಷ್ಮವಾದಂತಹ ವಿಚಾರ ಮತ್ತು ಈ ನಡೆ
ಒಂದು ಸಿದ್ದರಾಮಯ್ಯ ಅವರು ಈ ಹಿಂದೆ 2013ರ ಸರ್ಕಾರದಲ್ಲಿ ಒಂದು ತಪ್ಪು ನಿರ್ಧಾರ ಏನು ತಗೊಂಡಿದ್ರು, ಅಂಥದ್ದೇ ತಪ್ಪು ನಿರ್ಧಾರ ಇದಾಗಬಾರದು ಅನ್ನೋದಾದರೆ ಭಿನ್ನಾಭಿಪ್ರಾಯಗಳನ್ನು ಅಥವಾ ಎದುರಾಗಬಹುದಾದಂತಹ ಅಂತರ ಮತ್ತು ವ್ಯತ್ಯಾಸಗಳನ್ನು ಬಗೆಹರಿಸಿಕೊಳ್ಳುವಂಥದ್ದು ಉತ್ತಮ. ಆದಾಗ್ಯೂ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಬುಡಕಟ್ಟುಗಳ ರಾಷ್ಟ್ರೀಯ ಆಯೋಗ ರಿಜೆಕ್ಟ್ ಮಾಡದೆ ಹೋದರೆ ಮಾತ್ರ ಕುರುಬ ಸಮಾಜ ST ಪಟ್ಟಿಗೆ ಸೇರುತ್ತೆ. ಇದು ವಾಸ್ತವ.